ನಾವು ಹೋದ ತಿಂಗಳು 20ನೇ ತಾರೀಕು ಹೋರಾಟ ಹಮ್ಮಿಕೊಂಡಿದ್ವಿ. ಚಂದನ್ ಕುಮಾರ್ನ ಮೇಲೆ ಏನು ಮಾರಣಾಂತಿಕವಾಗಿ 16/7/2024 ಬಾಗ್ಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ಆಯಿತು. ಆ ವಿಚಾರದಲ್ಲಿ ನಾವು 20ನೇ ತಾರೀಕು ಮೊದಲನೇ ಬಾರಿಗೆ ನಾವು ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದ್ರೆ 16 ಜನ ಆರೋಪಿಗಳು 16ರಿಂದ 17 ಇತರರ ಮೇಲೆ FIR ಹಾಕಿ ಅದರಲ್ಲಿ ಕೇವಲ ಬರೀ 4ರಿಂದ 5 ಜನನ ಮಾತ್ರ ಬಂಧಿಸಿ A1 A2 ಸವರ್ಣೀಯರಾದಂಥ BK ಮಂಜು ವಿತ್ 420 ಮಂಜು, ರಾಜ ಅಲಿಯಾಸ್ ಮೇಕೆ ರಾಜ ಮತ್ತು ರವೀಂದ್ರ ಅಂತೇಳಿ ಇವನೊಬ್ಬ ಸರ್ಕಾರಿ ನೌಕರ, ಇವರನ್ನು ಅಯೋಧ್ಯೆಯಲ್ಲಿ ಬಂಧಿಸಿದ್ದಾರೆ ಅಂತೇಳಿ ನಮಗೆ ಪೊಲೀಸ್ ಅಧಿಕಾರಿಗಳಿಂದಲೇ ನಮ್ಮ ಮಾಹಿತಿ ಬಂದು ತಿರ್ಗಾ ಅವನ ಹತ್ರ ಲಂಚ ತಗೊಂಡು ಇವರು ACP ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಒಬ್ಬ 420 ಕ್ರೈಮ್ ವಿಭಾಗದ ಸಬ್ ಇನ್ಸ್ಪೆಕ್ಟ್ರು ಇವರು 3 ಜನ ಸೇರಿಕೊಂಡು ಮೇಲಧಿಕಾರಿಗಳಿಗೆ ಒತ್ತಡ ತಂದು ಅವನ ಹತ್ರ ಹಣ ತೊಗೊಂಡು ಅವ್ನು ಬಿಟ್ಟು ಕಳಿಸ್ಬಿಟ್ಟು ಅವನು ನಿನ್ನೆ ಎಲ್ಲ ಮೊನ್ನೆ ಸುಮಾರು ಜನಗಳ ಹತ್ರ ವಾಟ್ಸಪ್ ಕಾಲ್ಗಳಲ್ಲಿ ಫೋನ್ಗಳಲ್ಲಿ ಮಾತಾಡೋದು, ವ್ಯವಸ್ಥಿತವಾಗಿ ಎಲ್ಲ ಇದು ಮಾಡಿ ಹಿಂಗೆಲ್ಲ ಮಾಡ್ತಾನೆ. ಅವನ ಮೇಲೆ ಬಾಗಲೂರು ಪೊಲೀಸ್ ಸ್ಟೇಷನಲ್ಲಿ 20ರಿಂದ 30 ಕೇಸ್ಗಳು ದಾಖಲಾಗಿದೆ. ಇದುವರೆಗೂ ಪೊಲೀಸವ್ರು ಏನು ಕೈಲಿ ಕಟ್ಕೊಂಡು ಕುತ್ಕೊಂಡವ್ರ ಇಲ್ಲ ಹೆಂಗಸಿರ್ತಾರೆ ನನ್ನ ಬಳಿಗಳೇ ನಾನು ಹಾಕೊಂಡಲ್ಲ ಬಾಗಲೂರು ಪೊಲೀಸವ್ರೇನು ಅಧಿಕಾರಿಗಳು ಕೆಲಸ ಮಾಡಿದ್ದೀರಾ? ಈ ಕೊಲೆಗಡಕರಿಗೆ ಬೆಂಬಲ ಕೊಟ್ಕೊಂಡು ಅವರೇ ಬೇಲ್ಗಳಿಗೆ ಹೋಗ್ರಿ ಕೋರ್ಟ್ಗಳಿಗೆ ಹೋಗ್ರಿ ಅಂತ ದಿನಕ್ಕೆ ಇಬ್ಬಿಬ್ಬರು 3 ಜನ ಕೋರ್ಟ್ಗೆ ಬೇಲ್ಗೆ ತಗೊಳಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ನಾವು ಹೋಗೋದು ಡೈಲಿ ಅವ್ರಿಗೆ ಅಬ್ಜೆಕ್ಷನ್ಗಳು ಹಾಕೋದು. ಅವ್ರು ಮತ್ತೆ ಇವ್ರು ಬಂದಿಲ್ಲ, ಇವ್ರು ಹೇಳ್ಕೊಟ್ಟಿಲ್ಲ ಅಂತ ಅವ್ರೆಲ್ಲಿ ಬಂದು ಹಾಕ್ತಾರೆ. ಯಾಕೆ ಇವ್ರು ಬಂಧಿಸ್ತಾ ಇಲ್ಲ? ಇವರು ಯಾಕೆ ಇವ್ರ ರೀತಿ ನಮಗೆ ದಲಿತರಿಂದ ಅಷ್ಟು ತಮಾಷೆ ಅಂದ್ಕೊಂಡವ್ರ? ಇಲ್ಲೇ ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಭಾಗದಲ್ಲಿ ಒಂದು ಕೊಲೆ ಆಯಿತು, ಒಂದು ಇದಾಯಿತು, ಪೊಲೀಸರು ಇದ್ರ ಬಗ್ಗೆ ಏನೋ ತನಿಖೆ ಮಾಡೋದೇ ಬೇಡವಾ? ಒಂದು FIR ಹಾಕೋದು ಬೇಡ? FIR ಹಾಕಿದ ತಕ್ಷಣ ಅವ್ರನ್ನ ಬಂಧಿಸೋದು ಬೇಡವಾ? ಆಮೇಲೆ ಯಾವುದೋ ಒಂದು ಎಲ್ಲನೋ ಒಂದು ಕಡೆ ಒಂದು FIR ಆಯ್ತಂದರೆ ಅಟೇಷನ್ ಬೇಲ್ ಕಟ್ ಕಳ್ಸೋರು. ಇವ್ರು ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವರಿಗೆ? ತಪ್ಪಿಸಿರುವಾಗ ಯಾವ ರೀತಿ ಇದು ಮಾಡಬೇಕು? ಮಿಡ್ ಲೆವೆಲರೆಲ್ಲ ಸತ್ತೋಗ್ಬಿಡ್ಬೇಕಾ? ಇವ್ರು ಯಾವ ರೀತಿ ಕಾನೂನು ಕೊಡ್ತವ್ರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೇ ಇವ್ರು ಸಂವಿಧಾನ ಬರೆದಿರೋದು. ಇವ್ರು ನಾಚಿಕೆ ಮಾನ ಮರ್ಯಾದೆ ಏನನ್ನ ಇದೆ ಅಂದ್ರೆ ಅಧಿಕಾರಿಗಳಿಗೆ ನಿಜವಾಗ ನನಗೆ ಬೇಜಾರಾಗ್ತದೆ. ನಾವು 30ರಿಂದ 35 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದೇ ಒಂದು ವಿಚಾರದಲ್ಲಿ ಎಲ್ಲರೂ ಒಂದು ನೋವೊಂದು ಕಾಣಿಸಿದ್ರೆ ಹೋರಾಟ ಮಾಡೋಕೆ ಹೋಗ್ತೀವಿ. ಇವತ್ತು ಚಂದನ್ ಕುಮಾರ್ ಅವನಿಗೆ ಇವತ್ತು ಮಣಿಪಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವ್ನು 2 ಕಣ್ಣುಗಳು ಕಾಣಿಸ್ತಾ ಇಲ್ಲ. ಇವ್ರಿಗೇನಾನು ಇವ್ರ ಮಕ್ಕಳು ಮಗನಿಗೇನಾನು ಕಣ್ಣುಗಳಾಗಿದ್ದು ಇರ್ತಾ ಇದ್ರ ಇವರು? ಇಲ್ಲ ACP ಅವರೇ ನಿಮ್ಮ ಮಗನಿಗಾಗಲಿ ನಿಮ್ಮ ಹೆಂಡತಿಗಾಗಲಿ ನಿಮ್ಗೇನಾನು ಆಗಿದ್ರೆ ಇರ್ತಾ ಇದ್ರಾ? ಇಲ್ಲ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಶಬರೀಶ್ ಅವರೇ ನಿನಗೋ ನಿನ್ನ ಮಕ್ಕಳಿಗೆ ನಿನ್ನ ಹೆಂಡತಿಗೆ ಏನಾನಿದ್ರೆ ಕಣ್ಣು ಆಕಸ್ಮಿಕವಾಗಿ ಹೊಡೆದೇನಾಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಸಬ್ ಇನ್ಸ್ಪೆಕ್ಟರ್ಗೂ ನಾನು ಇದೇ ಮಾತಾಡ್ತಾ ಇದ್ದೀನಿ. ನಿಮ್ಮ ಕುಟುಂಬದವ್ರಿಗೆ ಏನಾನ ಕಣ್ಣುಗಳೇನಾಗಿದ್ರೆ ಇದರ ಇರ್ತಾ ಇದ್ರಾ? ಅವನ ತಂದೆ ತಾಯಿ ಇಲ್ಲದ ಮಗು ಅವನ ಮೇಲೆ ಹಲ್ಲೆ ಮಾಡಿ ಈಕೆ ಒಂದು ತಿಂಗಳಾತ ಬರ್ತಾ ಇದ್ದಲ್ಲ, ನೀವು 3-4 ಜನ ಬಂದ್ಬಿಟ್ಟು A1 A2 ಬಂದಿರಾ, ನೀವು ಬಿಟ್ಕೊಂಡು ಓಡಾಡ್ತಾ ಇದ್ರಲ್ಲ, ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಇವತ್ತು ಹೇಳ್ತಾ ಇದ್ದೀನಿ ನೋಡ್ರಿ, ನಾಳೆ ಏನಾದ್ರೂ ಇನ್ನೂ 1 ವಾರ ನಿಮ್ಗೆ ಗಡುವು ಕೊಡ್ತೀವಿ. 1 ವಾರದೊಳಗಡೆ ನಾನು ಅವ್ರನ್ನ ಬಂಧಿಸಿಲ್ಲ ಅಂದರೆ ನಿಮ್ಮೆಲ್ಲರ ಮೇಲೇನು ಡೆಲ್ಲಿಯಲ್ಲಿ SC ಕಮಿಷನರ್ ಮುಖಾಂತರ ಅಲ್ಲಿ ನಿಮ್ಮ ಮೇಲೆಲ್ಲ ಕೇಸ್ಗಳು ಫೈಲ್ ಮಾಡಿಸ್ತೀನಿ. ಈಗ ನಾವು SC ಆಯೋಗಕ್ಕೂ ಕೊಡ್ತೀವಿ, ಹೋಮ್ ಮಿನಿಸ್ಟ್ರಿಗೂ ಕೊಡ್ತೀವಿ. ಇದು 3ನೇ ಬಾರಿ ನಾನು ಮನವಿಗಳು ಕೊಡ್ತಾ ಇರೋದು. ಅವ್ರದ್ದು ಏನಾಗಲಿಲ್ಲ ಅಂದರೆ ಹೋಮ್ ಮಿನಿಸ್ಟ್ರು ಏನಿದ್ದಾರೆ ನಮ್ಮ ಪರಮೇಶ್ವರ್ ಅವರು ಅವ್ರ ಮನೆ ಮುಂದೆ ಹೋಗಿ ಉಪವಾಸ ಸತ್ಯಾಗ್ರಹ ಕುತ್ಕೊತೀವಿ. ಇವತ್ತು ಗಂಟೆ ದಿನಕ್ಕೆ ಇವತ್ತು ಶುಕ್ರವಾರ ಅಲ್ಲ, ವರಮಹಾಲಕ್ಷ್ಮಿ ಹಬ್ಬ ಅಂತ ನೋಡಲ್ಲ, ಅದರೊಳಗಡೆ ಅವ್ರು ಬಂದಿಲ್ಲ ಅಂದರೆ ಅವ್ರ ಮನೆ ಮುಂದೆನೇ ನಾವು ಕುತ್ಕೊತೀವಿ. ಅದು ಎಲ್ಲಿ ಏನು ಮಾಡ್ತೀರಾ ಮಾಡಲಿ ನೋಡೋಣ. ನಾವು ಅದಕ್ಕೆಲ್ಲ ನಾವು ಜಗ್ಗರಲ್ಲ. ಏನೇ ಒಂದು ವಿಚಾರ ಇದ್ದರೆ ನ್ಯಾಯಯುತವಾಗಿ ಬಂಧಿಸಿ, ಮಾಡಿ ತಪ್ಪು ಮಾಡೋಲ್ಲ ಬಂಧಿಸಿ. ನಾವು ಕೇಳೋದೇನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾನೂನು ಕೇಳ್ತಾ ಇದ್ದೀವಿ. ಇವತ್ತೇನು ನಾವು ಸುಳ್ಳು ಹೇಳ್ತಾ ಇದ್ದೀವ? ಇವತ್ತು ನೀವು ನಿಮ್ಮ ಕೆಲಸ ನೀವು ಮುಗಿಸ್ಕೊಂಡು ಹಾಸ್ಪಿಟ್ಲ್ ಅವ್ನು ಕಣ್ಣುಗಳೇ ಕಾಣಿಸ್ಕೊಳ್ಳ, ಹೇಳಿಕೆ ತಗೊಬೇಕು. ಹೇಳಿಕೆ ಅವ್ನು ನೋಟಿಸ್ಗಳು ಕೊಡೋದು ಏನು ಕೊಡ್ತೀರಿ ನೀವು? ನೋಟಿಸ್ಗಳು ನಿಮ್ಮ ಕೆಲಸ ಮುಗಿಸ್ಕೊಳಕ ಅವ್ನು ಕಣ್ಣು ಕಾಣಿಸ್ತಾವ? ನೀವು ಪೊಲೀಸವ್ರನ್ನ ಗೊತ್ತಾಗುತ್ತೆ, ಯಾರನ್ನು ಗೊತ್ತಾಗ್ತದೆ? ನೀವು ಔಟವ್ರು ಹೇಳಿಕೆ ತಗೊಳಕ್ಕೆ ಟೈಮ್ ಇಲ್ವಾ ನಿಮಗೆ? ಎಲ್ಲದಕ್ಕೂ ಟೈಮ್ ತೊಗೊತೀರಾ, ಬೇರೆ ಒಂದು ಇದಕ್ಕೆ ಮಾಡ್ತಿದ್ದೀರಾ. ಇವತ್ತು ಅವ್ನು ಮದುವನ್ನ ಲಾಂಗ್ ಇಟ್ಕೊಂಡಿರೋನ ನೀವು ಹೊಲಿಸಿಲ್ಲ ಅಂದರೆ ಫೇಸ್ಬುಕ್ಗಳಲ್ಲಿ ಹಾಕ್ತಾನೆ, ಬರ್ತ್ಡೇಗೆ ಅಂತ ಹಾಕ್ತಾನೆ, ಪ್ರತಿಯೊಂದು ಹಾಕ್ತಾನಲ್ಲ. ನೀವು ಯಾಕೆ ಅವನ್ನ ಸುಮ್ಮನೆ ಬಿಟ್ಕೊಂಡಿದ್ದೀರಿ? ಈ ಥರ ಎಲ್ಲ ನೀವು ಮಾಡೋಕೆ ನಿಮ್ಗೇನು ಅಧಿಕಾರ ಕೊಟ್ಟವ್ರೆ? ಒಳಗಡೆಕರಿಗೆ ನೀವು ಮಾಡಿ ಅಂತ ಹೇಳ್ತಿದ್ದೀರಾ ನೀವು ಸಂವಿಧಾನದ ಅಡಿಯಲ್ಲಿ? ಅವ್ರಿಗೇನು ಬಂದಿಸೋದು ಬೇಕಾ? ಇಲ್ಲೋ ನಾವು ಎಷ್ಟು ಹೋರಾಟ ಮಾಡಬೇಕು? ಇಲ್ಲ ನಾವು ಹೋಗಿ ನೇಣು ಹಾಕೊಂಡು ಏನು ಸಾಯ್ಬೇಕಾ ನಿಮಗೆ? ಯಾಕಂದರೆ ಅಲ್ಲಿ ಏನನ್ನ ಪ್ರಶ್ನೆ ಮಾಡೋದು ತಪ್ಪ. ನಮ್ಮ ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ಆ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಬರೋದು, ದುಡ್ಡು ಮಾಡೋದು, ಹೋಗೋದು, ಇದೇನೇ ಕೆಲಸ ನಿಮ್ಮದು? ದಯವಿಟ್ಟು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾವು ಮನವಿ ಕೊಟ್ಟು ಒಂದು 2-3 ದಿನದಲ್ಲಿ ಏನಾದರೂ ನೀವೇನೋ ಬಂದಿಲ್ಲ ಅಂದರೆ ಪರಮೇಶ್ವರ ಮನೆ ಮುಂದೆ ಅವ್ರ ರಾಜೀನಾಮೆ ಒತ್ತಾಯಿಸಿ ಹೋರಾಟ ಕುತ್ಕೊತೀವಿ. ಇವತ್ತು ಏನು ಇಂಟೆಲಿಜೆನ್ಸಿ ಪೊಲೀಸ್ ರಿಪೋರ್ಟ್ ಇದೆಯೋ ಅವ್ರ ಮೇಲೆ ACP DCP ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರ್ ಇವ್ರ ಮೇಲೆಲ್ಲ ತನಿಖೆ ಆಗಬೇಕು. ಯಾಕಂದರೆ ಗುಪ್ತದಳ ಇಲಾಖೆ ಏನಿದೆಯೋ ಅವ್ರು ಎಲ್ಲೆಲ್ಲಿ ಅವ್ರು ಸಂಚಲನಗಳು ಮಾಡ್ತಾವ್ರ. ಸುಮಾರು ಅಂದರೆ ಒಂದು 50ರಿಂದ 60 ಕೋಟಿ ಬೇನಾಮಿ ಆಸ್ತಿಗಳು ಮಾಡಿರ್ತಾರೆ. ಈಗ ಅಲ್ಲಿ ಫುಲ್ ಬೇನಾಮಿ ಆಸ್ತಿಗಳು ಮಾಡೋದೇನೆ ಈ ACP DCP ಕೆಲಸಗಳು. ಈಗ ಪಾಪ ಹೊಸಬರು ಬಂದವ್ರೆ DCP ಅವ್ರಿಗೆ ಏನಂದ್ರೆ ಏನು ಗೊತ್ತಿಲ್ಲ. ಇವರೆಲ್ಲ ಹೊಡೆದಾರೆ ACP ಸರ್ಕಲ್ ಮತ್ತು ಸಬ್ ಇನ್ಸ್ಪೆಕ್ಟ್ರು. ಇವರೆಲ್ಲ ಅನಾಗರಿಕರು. ನಿಜವಾಗ ನಾವು ಹೇಳಬೇಕಂದ್ರೆ ನವೋದಯ ಸ್ಕೂಲಲ್ಲಿ ಹೋದವ್ರಂತೆ ಮುರುಗೇಶ್ ಅಪ್ಪನವರು ನನಗೆ ನಾಚಿಕೆ ಆಗ್ತದೆ. ನೀವು ನವೋದಯ ಸ್ಕೂಲ್ ಸ್ಟೂಡೆಂಟ್ ಆಗಿ ನೀವು ಯಾವ ರೀತಿ ನೀವು
ಕೆಲಸ ಮಾಡಬೇಕು ಅನ್ನೋದು ನಿಮಗೆ ಪ್ರಜ್ಞೆ ಬೇಡೋ ಸ್ವಾಮಿ ನಿಮಗೆ. ನಮ್ಮನ್ನು ಯಾಕೆ ಈ ಥರ ಅನ್ಯಾಯ ಮಾಡ್ತಾಯಿದ್ದೀರಿ? ನಮಗೆ ನೀವು ನ್ಯಾಯ ಕೊಡಿ ಸ್ವಾಮಿ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೋದು ಸಂವಿಧಾನದ ಅಡಿಯಲ್ಲಿ ನೀವು ನ್ಯಾಯ ತೊಗೊಳ್ರಿ. FIR ಹಾಕೋಕೆ ಇಂಪಾರ್ಟೆಂಟ್ ಅಲ್ಲ, ಅವ್ರು ಬಂಧಿಸಿ ಅವ್ರು ಜೈಲು ಕಟ್ಟಿ ನಮಗೆ ನ್ಯಾಯ ಕೊಡಿ. ಅವಾಗ ಮಾಡಿ. ನೀವು ಯಾವ ರೀತಿ ಮಾಡ್ತೀರಿ ಮಾಡ್ರಿ. ಅದಕ್ಕೆ ನಮ್ಗೆ ಒಳ್ಳೆ ಕೆಲಸ ಮಾಡಿದವರು ನಮ್ಮ ಅಧಿಕಾರಿಗಳಂತೀರಿ. ನಾವು ಹೇಳೋಕ್ಕೂ ಚೆನ್ನಾಗಿರ್ತದೆ. ನೀವೇನು ಹೇಳ್ತೀರಾ? ನೀವು ಆ ನೊಂದಂಥ ಪಾಪ ತಂದೆ ತಾಯಿಗಳಿದ್ದಂಥ ಅವ್ರನ್ನ ಚಂದನ್ ಕುಮಾರ್ ಮಂಡಿಪಾಲ್ ಹಾಸ್ಪಿಟ್ಲಿಗೆ ಬಿದ್ದವನೇ. ಒಂದು ದಿನ ಬಂದು 2 ದಿನ ಬಂದ್ರಿ ಯಾರಾದರೂ ಬಂದಲ್ಲಿ ನಾನು ನೋಡ್ತಾ ಇದ್ದೀರಾ? ನಿಮ್ಗೆ ನಮ್ಮ ಕಷ್ಟ ಸುಖ ನೋಡ್ತಾ ಇದ್ದೀರಾ? ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಸಮಯ. ನಾವು ಅಲ್ಲಿಲ್ಲೆಲ್ಲ ದಂಧೆ ಮಾಡ್ಕೊಂಡು ಬದುಕೋರಲ್ಲ ನಾವು, ಜನಗಳನ್ನ ಯಾವರ್ಸ್ಕೊಂಡು ಬದುಕೋರಲ್ಲ ನಾವು. ಕಷ್ಟದಿಂದ ಜೀವನ ಮಾಡಿ ಬಂದಿರೋದು. ಅವ್ನ ತಂದೆ ತಾಯಿಲ್ದವ್ರು ನಮ್ಮಮ್ಮ ಎಷ್ಟು ಅವ್ನು ಕಷ್ಟಪಟ್ಟು ಅವ್ನು ಸಾಕಿದಾರೆ ಅಂತ ಅದು ನಮ್ಗೆ ಗೊತ್ತಾಗ್ತಾ ಇದೆ. ಇವತ್ತು ನಾನಿಲ್ಲ ಅಂದರೆ ಮಗು ನಮ್ಮ ಕೈಗೆ ಸಿಗ್ತಾ ಇದ್ನಾ? ಅದನ್ನೇನೋ ನಿಮ್ಗೆ ಸತ್ತೋದ್ಮೇಲೆ ಏನೋ ಒಂದು ರಿಪೋರ್ಟ್ ಹಾಕ್ತೀರಿ, ನಿಮ್ಮ ಪಾಡಿಗೆ ನೀವು ಹೋಗ್ತೀರಿ. ಈ ಕೇಸಲ್ಲಿ ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಪೊಲೀಸ್ ಅಧಿಕಾರಿಗಳೇ. ನಾನು ಸುಮ್ಮನೆ ನನ್ನ ಹೋರಾಟದ ಏನಂತ ಆಮೇಲೆ ತೋರಿಸ್ಬೇಕಾಗುತ್ತೆ, ತೋರಿಸ್ತೀನಿ. ಆ ಒಂದು ವಿಚಾರದಲ್ಲಿ ಇವತ್ತು ನನ್ನ ಹೋರಾಟಕ್ಕೆ ನಮ್ಮ ಕನ್ನಡ ಪರ ಸಂಘಟನೆಗಳು, ನಮ್ಮ ಸ್ನೇಹಿತರುಗಳು ಮತ್ತು JP ಅಖಿಲ ಭಾರತ LCKರ ಕಾರ್ಯಕರ್ತರು ಮತ್ತು ಮಾಧ್ಯಮದವರು ಎಲ್ಲ ಬಂದಿದ್ದೀರಾ. ಈ ವಿಚಾರನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಎಲ್ಲ ವಿಚಾರದಲ್ಲಿ ನಮ್ಮ ನ್ಯಾಯ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾನೂನು ಭಾರಿ ಸುವ್ಯವಸ್ಥೆ ಹದಗೆಟ್ಟಿದೆ. ಆದ್ದರಿಂದ ತಾವು ಇವತ್ತಿನ ದಿವಸ ಏನು ಒಬ್ಬ ದಲಿತರ ಯುವಕನ ಮೇಲೆ ಮರಣಾಂತಿಕ ಹಲ್ಲೆ ನಡೆದಿದೆ. ಹಲ್ಲೆ ಬಗ್ಗೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲ. ಇವತ್ತು ಅವ್ರಿಗಾಗಿರ್ಬೋದು, ನಾಳೆ ನಮಗಾಗ್ಬೋದು, ಇನ್ನೊಬ್ರಿಗಾಗ್ಬೋದು. ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಅವ್ರನ್ನ ಬಂಧಿಸಿ ಅದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾನು ಏನು ಹೋರಾಟ ಮಾಡಿದ್ದೀವಿ. ಇವಾಗ ಕಾನೂನು ರೀತಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಫ್ರೆಂಡ್ಸ್ ಹೆಂಗೆ ಹೇಳಿದ್ದಾರೆ, ಇವಾಗ ನಾವು ಬೇರೆ ಇವಾಗ ನಾವು ಪಾಸ ಸತ್ಯ ಇಟ್ಕೊಳ್ಬೇಕಾಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ನಮ್ಗೆ ನ್ಯಾಯ ಸಿಗಬೇಕು ಅಷ್ಟೇ. ಇದುವರೆಗೂ A1 A2 ಆರೋಪಿಗಳಾಗಲಿ ಸುಮಾರು 10 ಜನ 12 ಜನ ಬಂಧಿಸಬೇಕು. ಹಾಗಾಗಿ ಇದುವರೆಗೂ ಇನ್ನೂ ಬಂಧಿಸಿಲ್ಲ. ಬಟ್ ಅವರು ಸಿಕ್ಕಿದ್ದಾರೆ, ಕೆಲವರು ಹಾಗೆ ತಪ್ಪಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಬಟ್ ಅವ್ರು ವಾಟ್ಸಪ್ ಕಾಲ್ಗಳಲ್ಲಿ ಈಗೆಲ್ಲ ಬೇರೆಯವ್ರ ಊರಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಆದರೂ ಅವ್ರು ಇದುವರೆಗೂ ಬಂಧಿಸೋಕ್ಕಾಗಲಿಲ್ಲ ಅಂದರೆ ಇನ್ನೆಷ್ಟು ವ್ಯವಸ್ಥಿತವಾಗಿದೆ ಕಾನೂನು. ಹಾಗಾಗಿ ಆದಷ್ಟು ಬೇಗ ಬಂಧಿಸಿ ಜನರಿಗೂ ನ್ಯಾಯ ಸಿಗಬೇಕು ಅಂತ ನಾನು